ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದುಬಿಟ್ಟು ಅಮ್ಮ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಮಾಡಿದರು. ನಾನು ಕಸ ಹೊಡೆದು ನೆಲ ಒರೆಸಿ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟೆ. ಅವಳು ವಿಬ್ಬನ್ಗೂ ಕುಡಿಸಿ ಮತ್ತು ಗುಂಡುಂಗೂ ಕುಡಿಸಿ ಅಷ್ಟರಲ್ಲಿ ಅಮ್ಮ ಸ್ನಾನ ಮಾಡಿಕೊಂಡು ವಿಬ್ಬನ್ಗೂ ಸ್ನಾನ ಮಾಡಿ ಕಳಿಸಿದ್ರು. ಅವಳನ್ನ ರೆಡಿ ಮಾಡಬೇಕಿತ್ತು. ಅವಳನ್ನ ರೆಡಿ ಮಾಡೋದೇ ನನಗೆ ಒಂದು ದೊಡ್ಡ ಟಾಸ್ಕ್. ಅವಳನ್ನ ರೆಡಿ ಮಾಡಾದಮೇಲೆ ಹಿಂಗೆ ಹೇಳ್ಕೊಂಡು ಅವನು ಏನಾಯ್ತು? ಏನು ಏನಾಗ ಏನಾಯ್ತು? ಯಾಕೆ ಹಾಕಿಕೊಂಡು ನನಗೆ ಯಾಕೋ ರೈಸ್ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಓಟ್ಸ್ ಮಾಡಿಕೊಂಡೆ. ಓಟ್ಸ್ ರೆಸಿಪಿ ಮಾಡಿಕೊಂಡೆ. ಅದಕ್ಕೆ ಮಾಮೂಲಿ 1-2 ಸ್ಪೂನು ಓಟ್ಸ್ ಹಾಕ್ಕೊಂಬಿಟ್ಟು ಅದಕ್ಕೊಂದು ಗ್ಲಾಸು ಬಿಸಿ ಹಾಲು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ಪೂನಷ್ಟು ಚಿಯಾ ಸೀಡ್ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಆದರೂ ಇಲ್ಲಾಂದರೆ ಯಾವುದು ಫ್ರೂಟ್ಸ್ ಇದೆ ನಮ್ಮ ಮನೇಲಿ ಅದನ್ನು ಹಾಕ್ಕೊಂಡು ತಿನ್ಬೋದು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಫೈಬರ್ ಕಂಟೆಂಟ್ ಎಲ್ಲ ತುಂಬ ಇರುತ್ತಲ್ಲ, ಮತ್ತು ಡಯಟ್ ಫಾಲೋ ಮಾಡೋರೆಲ್ಲ ಇದನ್ನು ಜಾಸ್ತಿ ತಿಂತಾರೆ. ಚಿಯಾ ಸೀಡ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ನೆನೆಯೋಕ್ಕೆ ಬಿಡಬೇಕು, ಒಂದು 20 ಮಿನಿಟ್ಸು. ಆಮೇಲೆ ಅಮ್ಮ ಪೂಜೆ ಮಾಡಿದರು ಮನೆಯಲ್ಲಿ. ಪೂಜೆ ಮಾಡಿ ಅವರು ಎಲ್ಲ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೋಗೋಕ್ಕೆ ತಿಂಡಿ ತಿಂದರು. ತಿಂಡಿ ತಿಂದ್ಬಿಟ್ಟು ವಿಬ್ಬಾನ್ ಕರ್ಕೊಂಡು ಅವರು ಸ್ಕೂಲಿಗೆ ಹೊರಟರು. ನಾವು ಸ್ವಲ್ಪ ಕೆಲಸ ಇತ್ತು, ದಾವಣಗೆರೆಗೆ ಹೋಗಬೇಕಿತ್ತು. ಅದಕ್ಕೆ ನಾವು ದಾವಣಗೆರೆಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ವಿ. ಅಂಗಡಿಗೆ ಹೋಗ್ಬಾ, ನೀನು ಅಂಗನವಾಡಿಗೆ ಅಲ್ಲ, ಅಂಗಡಿಗೆ ಹೋಗ್ಬಾ. ಏನ ಅಂಗಡಿಗೆ ಹೋಗ್ಬಾ ವಿಭಾ ಅಂಗಡಿಗೆ ಹೋಗ್ಬಾ. ಅಂಗಡಿಗೆ ಅಮ್ಮ ವಿಭಾ ಸ್ಕೂಲಿಗೆ ಹೊರಟ ಮೇಲೆ ಗುಂಡುಂಗೆ ಸ್ನಾನ ಮಾಡಿಸಿ ಗುಂಡುಗೆಲ್ಲ ರೆಡಿ ಮಾಡಿಬಿಟ್ಟು ಅವನಿಗೂ ಡ್ರೆಸ್ ಹಾಕೆಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡಿ ನಾವು ಎಲ್ಲ ಟಿಫನ್ ಮಾಡಿಕೊಂಡು ತಮ್ಮ, ನಾನು ಮತ್ತು ಮನೆಯವರು ಎಲ್ಲ ದಾವಣಗೆರೆಗೆ ಹೊರಟ್ವಿ. ಆದರೆ ಆನ್ ದ ವೇ ಫುಲ್ ಮಳೆ ಅಂದರೆ ಮಳೆ. ಇವಾಗ ಒಂದು 2 ಡೇಸಿಂದ ಫುಲ್ ಮಳೆ ಬರ್ತಾಯಿದೆ ದಾವಣಗೆರೆಯಲ್ಲಿ. ಆಟೋದಲ್ಲಿ ಹೋಗ್ತಾ ಗುಂಡುಂಗೆಲ್ಲ ಅವನು ಚೆನ್ನಾಗಿ ಆಟ ಆಡ್ತಾಯಿದ್ದ. ಆಟ ಆಡಿಬಿಟ್ಟು ಆನ್ ದ ವೇ ಹೋಗ್ಬೇಕಾದ್ರೆ ಅವನಿಗೆ ಫುಲ್ಲು ಆಟೋದಲ್ಲಿ ಫುಲ್ ಗಾಳಿ ಬರುತ್ತಲ್ವ, ಅದಕ್ಕೆ ಅವನಿಗೆ ಫುಲ್ ನಿದ್ದೆ ಬಂದುಬಿಡ್ತು. ಅವನಿಗೆ ಇದು ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆರ್ ಟಿ ಆಫೀಸ್ ಹತ್ರ ಹೋದ್ವಿ. ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಅದಕ್ಕೆ ಅಲ್ಲೇ ಊಟ ಮಾಡಿದ್ವಿ. ತಮ್ಮ, ನಾನು, ನಮ್ಮ ಮನೆಯವರು, ನಮ್ಮ ಮಾಮ ಕೂಡ ಬಂದಿದ್ದರು. ಊಟ ಮುಗಿಸಿ ಸ್ವಲ್ಪ ಯಾರಿಗೋ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಮತ್ತು ತಮ್ಮ. ಅವರೆಲ್ಲ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಅವ್ರದ್ದು ಏನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡ್ರು. ನಾವು ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಕಾದು ಸಾಕಾಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಬರ್ತಾ ಆನ್ ದ ವೇ ಎಲ್ಲ ಹಣ್ಣೆಲ್ಲ ಇತ್ತು. ಹಣ್ಣೆಲ್ಲ ತಗೊಂಡು ಅವನು ಗುಂಡುಂಗೆ ಹಣ್ಣು ಕೊಟ್ಟಿದ್ರು. ಹಣ್ಣು ತಿನ್ಕೊಂತ ಅವರಪ್ಪ ಅವನು ಇಬ್ಬರು ಫನ್ನಿಯಾಗಿ ಸೆಲ್ಫಿ ಹೊಡ್ಕೊಳ್ತಾ ಇದ್ದರು. ನಾನು ವೀಡಿಯೋ ಮಾಡಿಕೊಂಡು ನನ್ನ ತಮ್ಮನ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೆ. ಊರಿಗೆ ಬಂದ್ವಿ. ಬರ್ತಾ ಇದ್ದಂಗೆ ನನ್ನ ಮಗಳು ವೆಯ್ಟ್ ಮಾಡ್ತಿರ್ತಾಳೆ, ನಾನು ಬರೋದನ್ನ ಕಾಯ್ತಿರ್ತಾಳೆ ಅಂತ ನಾನು ಅಂದ್ಕೊಂಡ್ರೆ, ಅವಳು ನೋಡಿದ್ರೆ ಊರೆಲ್ಲ ಸುತ್ತಬಿಟ್ಟು ಎಲ್ಲ ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಡು, ಅಲ್ಲ ಮನೆ ಮುಂದ್ಗಡೆ ಒಂದು ಅಣ್ಣ ಇದ್ದಾರೆ, ನಾಗಣ್ಣ ಅಂತ. ಆ ಅಣ್ಣಂಗೆ ಅಪ್ಪಾಜಿ ಅಂತ ಕರಿತಾಳೆ ಯಾವಾಗಲೂ. ಅವ್ರ ಜೊತೆ ಅಂಗಡಿಗೆ ಹೋಗ್ತಾಯಿದ್ಲು ಏನೋ ಕೊಡಿಸ್ಕೊಳ್ಳೋಕ್ಕೆ. ನಾನಷ್ಟರೊಳಗೆ ಗೋಬಿ ತಂದಿದ್ದೀನಿ ಬಾ ಅಂತ ಕರೆದಿದ್ದಕ್ಕೆ ಗೋಬಿ ತಿನ್ನೋಕ್ಕಂತ ಬಂದಳು. ಎಲ್ಗೋಗಿದೆ? ಏಯ್ ಬಾಯ್ಲಿ, ಎಲ್ಗೋಗಿದೆ? ಎಲ್ಗೋಗಿದೆ? ಹಾಂ, ಬೀಗ ಮೇಸ್ತ್ರ ಅಯ್ಯ ಗೇಟು.
ನಾನು ಅವಳು ಕೂತ್ಕೊಂಡು ಗೋಬಿ ತಿಂದ್ವಿ. ಅಮ್ಮಂಗೆ ಪಾನಿಪುರಿ ತಂದಿದ್ವಿ. ಪಾನಿಪುರಿ ತಿಂದರು ಅಮ್ಮ. ತಿಂದು ರಾತ್ರಿ ಅಡುಗೆಗೆ ರಾಗಿ ರೊಟ್ಟಿ ಮತ್ತು ಕೋಸು ಪಲ್ಯ ಮಾಡಿಕೊಂಡು ಊಟ ಮಾಡಿದ್ವಿ ಎಲ್ಲರೂ ಕೂತು. ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲರೂ ಹೋಗಿ ವಾಕಿಂಗ್ ಮಾಡ್ಕೊಂಡ್ಬಂದು ಮಲಗಿದ್ವಿ. ಹೀಗಿತ್ತು ನಮ್ಮ ದಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.